ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪುರಿ ಬೆಳೆಸ್ಕೊಂಡು ಗಿಣ್ಣನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಸು ಅಥವಾ ಎಮ್ಮೆ ಕರು ಹಾಕಿದ 7 ದಿನದೊಳಗೆ ಬರುತ್ತಲ್ಲ, ಆ ಹಾಲಲ್ಲಿ ಈ ರೆಸಿಪಿ ಮಾಡೋದು. ಇದು ತುಂಬ ಟೇಸ್ಟಾಗಿರುತ್ತೆ, ಮಾಡೋದು ಕೂಡ ತುಂಬ ಈಸಿ. ಕಡಲೆಪುರಿನ ಬಳಸ್ಕೊಂಡು ಈಸಿಯಾಗಿ ಗಿಣ್ಣನ್ನು ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡೋಣ. ನಾನಿಲ್ಲಿ ಕಡಲೆ ಬೀಜನ ಅರ್ಧ ಬಟ್ಲದಷ್ಟು ಕಡಲೆ ಬೀಜನ ಹುರಿದು ಪಪ್ಪು ಮಾಡಿ ತೊಗೊಂಡಿದ್ದೀನಿ. 1 ಬಟ್ಲು ತಂಗಿಕಾಯಿ ತುರಿ, ಸ್ವಲ್ಪ ಏಲಕ್ಕಿ ಕಾಯಿ, 6ರಿಂದ 7 ಸ್ಪೂನು ಕರಿ ಎಳ್ಳು, 2 ಸ್ಪೂನ್ ಗಸಗಸೆ, ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ತಗೊಂಡಿದ್ದೀನಿ. 2 ಲೀಟ್ರ್ ಗಿಣ್ಣನ್ನ ಒಂದು 3-4 ದಿನದಿಂದ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಇನ್ಸ್ಟೆಂಟಾಗಿ ಮಾಡೋದಕ್ಕಿಂತ ಗಿಣ್ಣನ್ನ ಸ್ಟೋರ್ ಮಾಡ್ಕೊಂಡು ಒಂದು 4-5 ದಿನ ಕಾಯಿಸಿ ಇಟ್ಕೊಂಡು ಮಾಡಿದ್ರೆ ಇದು ಹಾಲೆಲ್ಲ ಹುಡಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ kg ಬೆಲ್ಲ ಹಾಕ್ಕೊತಾ ಇದ್ದೀನಿ, ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಸ್ವೀಟ್ ನೀವು ಇಷ್ಟಪಡೋದಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಬೋದು. ಬೆಲ್ಲ ಹಾಕಿದ್ಮೇಲೆ ಹಾಲೆಲ್ಲ ಒಂದು ಸ್ವಲ್ಪ ನೀರು ಹೊಡ್ಕೊಂಡಂಗೆ ಆಗುತ್ತೆ. ಅದಕ್ಕೆ ಒಂದು 20 ನಿಮಿಷ ನೀರೆಲ್ಲ ಹಿಂಡ್ಕೊಳ್ಳೋವರೆಗೂ ಚೆನ್ನಾಗಿ ಹಾಲನ್ನ ಬೇಯಿಸ್ಕೊಬೇಕು. ನೋಡಿ, ಬೆಲ್ಲ ಹಾಕಿದ್ವಲ್ಲ, ನೀರೆಲ್ಲ ಬಿಟ್ಕೊಂಡಿದೆ, ಇವಾಗ ಬೇಯ್ತಿದೆ. ಜಾಸ್ತಿ ಏನು ಗಟ್ಟಿ ಆಗೋ ತನಕ ಬೇಯಿಸ್ಕೊಳ್ಳೋದೇನು ಬೇಡ, ಈ ಥರ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಒಂದು 4-ರಿಂದ 5 ಲೀಟ್ರ್ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಕಡಲೆಪುರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು, ಜಾಸ್ತಿ ಹೊತ್ತೇನು ನೆನೆಸೋದು ಬೇಡ, 1 ನಿಮಿಷ ನೀರು ಹಾಕ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಈ ಥರ ಹಾಲು ಕಾಯ್ತಿರುತ್ತಲ್ಲ, ಇವಾಗ ಒಂದು ಸ್ವಲ್ಪ ನೀರನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ಹಾಕೊಬೇಕು. ಇಲ್ಲಾಂದರೆ ನೀರು ಮತ್ತೆ ಪುರಿಲಿರುತ್ತಲ್ಲ, ಆ ನೀರು ಸಹ ಬಿಡ್ಕೊಂಡ್ಬಿಡುತ್ತೆ. ಈ ಥರ ಕಡಲೆಪುರಿ ಎಲ್ಲ ನೀಟಾಗಿ ಹಿಂಡ್ಕೊಂಡು ಎಲ್ಲ ಹಾಕ್ಕೊತಿದ್ದೀನಿ. ಈಗ ಕಡಲೆಪುರಿ ಎಲ್ಲ ಹಾಕಿದ್ದಾದಮೇಲೆ ನಾನು ಒಂದು 4-ರಿಂದ 5 ಲೀಟ್ರ್ ಪುರಿ ತೊಗೊಂಡಿದ್ದೀನಿ. ಹಾಕಿದ್ದಾದಮೇಲೆ ನೀಟಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಅನ್ನದ ಥರ ಏನು ತಳ ಏನು ಹಿಡಿಯಲ್ಲ, ಪುರಿ ಹಾಕೋದ್ರಿಂದ ಉದ್ರುದ್ರಾಗಿ ಆಗಬೇಕು ನೀಟಾಗಿ. ಜಾಸ್ತಿ ಪುರಿ ಮಾತ್ರ ಜಾಸ್ತಿ ನೀರಲ್ಲಿ ನೆನೆಸೋಕ್ಕೆ ಹೋಗಬಾರ್ದು. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಸ್ಪೂನಷ್ಟು ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಕಾಯಿ ಹಾಕೊಂಡ್ಮೇಲೆ ಮತ್ತು ಎಳ್ಳು, ಗೋಡಂಬಿ ಮತ್ತು ಗಸಗಸೆ ಎಲ್ಲ ಹುರಿದಿಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಮಸ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು 1 ಬಟ್ಲಷ್ಟು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡಲೆಪುರಿ ಗಿಣ್ಣನ ಮಾಡ್ದಕ್ಕೆ ತಿನ್ನೋದಕ್ಕಿಂತ ಒಂದು ದಿನ ಆದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.